ಇವತ್ತು ದೊಡ್ಡ ಡಿಮ್ಯಾಂಡ್ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ. 4.25 ಕೋಟಿಯಷ್ಟು ಕೆಲಸಗಳು ಕಳ್ಕೊಳ್ತಾರೆ ಅಂತ. ಸ್ಕಿಲ್ ಓರಿಯೆಂಟೇಷನ್ ಇಲ್ಲ ಅಂದ್ರೆ ನೀವು ಎಷ್ಟು ಡಿಗ್ರಿ ಮಾಡಿದ್ರೆ ನಿಮ್ಗೆ ಕೆಲಸ ಸಿಗೋದಿಲ್ಲ. ಯಾವ BA ಅವೆಲ್ಲ ಅದ್ಯಾವ್ದು HEP ಯಾವ ಸೌತ್ ಇಂಡಿಯನ್ ಸ್ಟಡೀಸ್ ಅಂತೆ, ಅದ್ಯಾವ್ದೋ ಇನ್ನೊಂದು ಯಾವ್ದೋ ಕ್ರಿಶ್ಚಿಯಾನಿಟಿ, ಯಾವ್ಯಾವುದೋ ಕೋರ್ಸ್ ಗಂಗೋತ್ರಿಯಲ್ಲಿ ಎಲ್ಲ ಹುಡುಗರು ಹಾಸ್ಟೆಲಲ್ಲಿ ಇರ್ತಾರೆ, ಯಾರು ಓದಲ್ಲ. ಜೀವನ ಮಾಡೋದಕ್ಕೆ ನಮಗೆ ಒಂದು ಎಕ್ಸಾಮಿನೇಷನ್ಗೆ ತಯಾರಾಗೋಣ ಅಂತ ಅಂದ್ಬಿಟ್ಟು ಯಾವ್ಯಾವ ಕೋರ್ಸ್ಗೂ ಸೇರ್ಕೊಂಡ್ಬಿಡ್ತಾರೆ. ಭಗವಾನ್ ಬುದ್ಧನ ಮೇಲೆ ಮತ್ತೆ ಬಾಬಾ ಸಾಹೇಬ್ರ ಮೇಲೆ ಪ್ರಮಾಣ ಮಾಡೇ ಇರ್ತೇನೆ, ನಾನು ಭ್ರಷ್ಟಾಚಾರ ಮಾಡಲ್ಲ, ಪ್ರಾಮಾಣಿಕವಾಗಿರ್ತೇನೆ. ಜಮ್ಮು ಅಂಡ್ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವನೇ ಒಬ್ಬ ದಲಿತ ನಾಯಕನ ನಾವು ಫಾಲೋ ಮಾಡ್ತಾ ಇಲ್ಲ. ಗಂಗಾಧರಯ್ಯನವರು ಡ್ರಾಯಿಂಗ್ ಟೀಚರ್ ಎಂದು ಪರಮೇಶ್ವರ್ ಅವ್ರ ತಂದೆ. ಅಂಬೇಡ್ಕರ್ ಸ್ಕೂಲ್ ಆಫ್ ಲಾ ಅದು ಒಂದು ದೊಡ್ಡ ಯೂನಿವರ್ಸಿಟಿಯಾಗಿ ಮುಂದಿನ ದಿನಗಳಲ್ಲಿ ಎಮರ್ಜ್ ಆಗಬೇಕದು, ಒಂದು ವಿಶ್ವವಿದ್ಯಾಲಯ ಆಗಬೇಕದು. ಒಬ್ಬ ದಲಿತ್ CJ ಒಬ್ರು ಆಗಿದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅವ್ರನ್ನ ಗದಗ್ ಹೋಗಿದ್ದೆ, ಮುಂಡರ್ಗಿ ಅಂತ ಅಂದ್ಬಿಟ್ಟು ಒಂದು ಊರು. ನನಗೆ ಸಾಯಂಕಾಲ 4 ಗಂಟೆಗೆ ಒಂದು ಫೋನ್ ಬಂತು BBC BBC ಕ್ಯಾರಿ ಮಾಡ್ತಾ ಇದ್ದ ಸ್ಟೋರಿನ. ಏರ್ ಕಟಿಂಗ್ ಮಾಡದೇ ಇಲ್ಲ 10, 12 ವರ್ಷ, 20 ವರ್ಷ, 50 ವರ್ಷ ಅವ್ನು ಏರ್ ಕಟ್ ಮಾಡಿದ್ರೆ ಇವ್ರಿಗೆ ಅವಮಾನ ಆಗಲಿಲ್ಲ. ಈ ಸುದ್ದಿ ಬಂದಿದ ತಕ್ಷಣ ಅವಮಾನ ಆಗೋಯ್ತಂತೆ. ಬಾಬಾ ಸಾಹೇಬ್ರಿಗೆ ನೋವಾಗಿ ಟ್ರೈನಿಂಗ್ ಸ್ಕೂಲ್ ಫಾರ್ ಪೊಲಿಟಿಕ್ಸ್ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ 1956 ಮೋಸ್ಟ್ಲಿ ನಮ್ಮ ಸಮುದಾಯ ನಡ್ಕೊಂಡಿದ್ದಕ್ಕೆ ನೊಂದು ಸೋತೋಗ್ಬಿಟ್ರೇನೋ ಅಂತ ನನ್ಗನ್ಸುತ್ತೆ ಒಂದೊಂದ್ಸರಿ. ಯಾಕಂದ್ರೆ ರಾಮಣ್ಣನ ಒಂದು ಮಾತು ಹೇಳ್ತೀನಿ, ಗಂಗಾಧರಯ್ಯನವರು ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಬೇಕು ಅಂದಾಗ ನಮ್ಮ ತಂದೆ ಮೇಷ್ಟ್ರು, ಗಂಗಾಧರಯ್ಯನವರು ಡ್ರಾಯಿಂಗ್ ಟೀಚರ್ ಎಂದು ಪರಮೇಶ್ವರ್ ಅವ್ರ ತಂದೆ. ನಮ್ಮ ತಂದೆ ಹತ್ರ ಒಂದು ರ್ಯಾಲಿ ಸೈಕಲ್ ಇತ್ತು. ಆ ರ್ಯಾಲಿ ಸೈಕಲ್ನ ಸ್ವಲ್ಪ ಆಯಿಲ್ ಗೀಲ್ ಹಾಕಿ ಎಲ್ಲ ರೆಡಿ ಮಾಡ್ಕೊಂಡಿರೋರು. ಸಾಯಂಕಾಲ 5 ಗಂಟೆಗೆ ಸ್ಟಾರ್ಟ್ ಆಗೋದು ರ್ಯಾಲಿ ಸೈಕಲ್. ಯಾವುದೋ ಊರಲ್ಲಿ 1 ಗಂಟೆವರೆಗೂ ಇರೋರು 1 ಗಂಟೆ ಅಲ್ಲೇ ಇದ್ದು ತಿರುಗಿ ಬೆಳಿಗ್ಗೆ ಮತ್ತೆ ಸ್ಟಾರ್ಟ್ ಆಗೋದು. ಎಲ್ಲ ಸೇರಿಸಿ 14,000 ರೂಪಾಯಿ ಕಲೆಕ್ಷನ್ ಮಾಡಿದ್ರು ಆವತ್ತಿನ ಕಾಲಕ್ಕೆ. 14,000 ಕಲೆಕ್ಷನ್ ಮಾಡಿ ಗಂಗಾಧರಯ್ಯನವರು ತಗೊಂಡೋಗಿ ಕೊಟ್ಟರು. ಏನಂತ ಕೊಟ್ಟರು ಅಂತಂದರೆ, ನೋಡಿ ನಮ್ಮೂರೊಬ್ಬರು ಒಂದು ಎಜುಕೇಷನ್ ಇನ್ಸ್ಟಿಟ್ಯೂಟ್ ಸ್ಟಾರ್ಟ್ ಮಾಡ್ತಾ ಇದ್ದೀರಿ, ನಮ್ಮ ತಾಲೂಕಿಂದ ಇಷ್ಟು ಕಲೆಕ್ಷನ್ ಆಗಿದೆ, ನಾವೆಲ್ಲ ಒಂದಿಷ್ಟು ಜನ ಮೇಸ್ಟ್ರುಗಳು, ಸರ್ಕಾರಿ ನೌಕರರು, ಅವಾಗ ಭಾಳ ಕಡಿಮೆ ಸಂಬಳ, 10 ರೂಪಾಯಿ, 20 ರೂಪಾಯಿ, 50 ರೂಪಾಯಿ, 100 ರೂಪಾಯಿ ಹಾಕಿ ನಾವೆಲ್ಲ ಕಲೆಕ್ಟ್ ಮಾಡಿದ್ದೀವಿ, ಇದು 14,000 ರೂಪಾಯಿ ಇದೆ ಅಂತ. ಅಂದರೆ ಆವತ್ತಿನ ಕಾಲಕ್ಕೆ ಭಾಳ ಕಷ್ಟದಲ್ಲಿ ಪ್ರಾರಂಭ ಮಾಡಿದಂಥ ಸಿದ್ಧಾರ್ಥ ಶಿಕ್ಷಣ ಸಂಸ್ಥೆ ಇವತ್ತು ಯಾವ ಮಠಗಳಿಗೂ ಕಡಿಮೆ ಇಲ್ಲ. ನಮ್ಮ ದಲಿತರು ಒಬ್ಬರು ಯಾರಾದರೂ ಒಂದು 300 ಇನ್ಸ್ಟಿಟ್ಯೂಷನ್ಸ್ 400 ಇನ್ಸ್ಟಿಟ್ಯೂಷನ್ ನಡೆಸ್ತಾ ಇದ್ದಾರೆ ಅಂತಂದರೆ ಇಡೀ ದೇಶದಲ್ಲಿ ಅದು ಸಿದ್ಧಾರ್ಥ ಇನ್ಸ್ಟಿಟ್ಯೂಷನ್ ಪರಮೇಶ್ವರ್ ಅವರು. ಎಲ್ಲಾನು ಇದೇ ಥರನೇ ಪ್ರಾರಂಭ ಆಗಿರೋದು, ಎಲ್ಲ ಕಷ್ಟದಲ್ಲೇ ಪ್ರಾರಂಭ ಆಗಿರೋದು. ನಮಗೇನು ಕಷ್ಟ ಏನು ಹೊಸದೇನಲ್ಲ. ನಾವು ಹುಟ್ಟಿದ್ದಾವಿಂದ ಅದು ನಮ್ಮ ತಾಯಿಗಿತ್ತು, ನಮ್ಮ ಅಜ್ಜಿಗಿತ್ತು, ನನಗಿತ್ತು, ನನ್ನ ಮಕ್ಕಳು ಬರುತ್ತೆ, ಅದು ಸಹ ನಮಗೆ ಆ ಇಮ್ಯುನಿಟಿ ಬಂದ್ಬಿಟ್ಟಿದೆ. ಕಷ್ಟನ ತಡೆಯುವಂಥ ಇಮ್ಯುನಿಟಿ ನಮಗೆ ಬಂದಿದೆ. ಹಂಗಾಗಿ ಈ ಕಷ್ಟದಲ್ಲೇ ಪ್ರಾರಂಭ ಮಾಡಿದ್ದೀವಿ. ಇದೇ ಥರ ಇರೋದಿಲ್ಲ. ಒಂದು ಮಾತ್ರ ಅಡ್ವೈಸ್ ಮಾಡ್ತಾ ಇದ್ದೀನಿ, 10,000 ಸೀಟು 20,000 ಸೀಟ್ ಕೊಡೋ ಕೆಲಸ ಮಾಡೋಕ್ಕೆ ಹೋಗಬೇಡಿ. ಮುಂದಿನ ವರ್ಷದಿಂದ ಮೇಸ್ಟರ್ಗಳಿಗೆ ನೀವು ಸಂಬಳ ಕೊಡೋಕ್ಕಾಗಲ್ಲ, ಭಾಳ ಸ್ಟ್ರಿಕ್ಟಾಗಿ ನಡೆಸ್ರಿ. ನೀವು ಹೇಳಿದ್ರಂದ್ರೆ 3 ಕಂತಲ್ಲೇ ತಗೊಂಡಿರ್ಬೇಕಾದ್ರೆ ಫೀಸಲ್ಲಿ ಏನೋ ತೀರಾ ಇದ್ರೆ 1-2 ಎಕ್ಸೆಪ್ಷನ್ ಇರಲಿ, ಭಾಳಷ್ಟು ಕಾಂಪ್ರಮೈಸ್ ಆಗಕ್ಕೆ ಹೋಗ್ಬೇಡಿ. ಯಾಕಂದರೆ ನೀವು ಇಟ್ಟಿರೋದು ಮುಚ್ಚೋದ್ರೆ ಏನಾಗಲ್ಲ, ನೀವು ಇಟ್ಟಿರೋದು ಬಾಬಾ ಸಾಹೇಬ್ರ ಹೆಸರು. ಆತಂಕ. ಅಂಬೇಡ್ಕರ್ ಸ್ಕೂಲ್ ಆಫ್ ಲಾ ಅದು ಒಂದು ದೊಡ್ಡ ಯೂನಿವರ್ಸಿಟಿಯಾಗಿ ಮುಂದಿನ ದಿನಗಳಲ್ಲಿ ಎಮರ್ಜ್ ಆಗಬೇಕದು, ಒಂದು ವಿಶ್ವವಿದ್ಯಾಲಯ ಆಗಬೇಕದು. ಹಂಗಾಗಿ ಆ ದಿಕ್ಕಲ್ಲಿ ನೀವು ಭಾಳಷ್ಟು ಕಾಂಪ್ರಮೈಸ್ ಆಗಬಾರ್ದು. ಮತ್ತೆ ಕೆಲವೇ ಅದು ಮಾನದಂಡಗಳು ಏನಿದಾವೋ ಗೊತ್ತಿಲ್ಲ. ನೀವು CA ಸೈಟ್ಗೆ ಅಪ್ಲೈ ಮಾಡಿ, ಎದೆ ಮೇಲೆ ಕುಂತು ನಿಮ್ಮ ಸಂಸ್ಥೆಗೆ ನಾನೊಂದು CA ಸೈಟ್ ಮಾಡಿಸ್ಕೊಡ್ತೀನಿ. ಲಾ ಕಾಲೇಜು ಅಲ್ಲಿ ಕಟ್ಟಬೇಕು, ಅಲ್ಲೇ ಕರ್ಕೊಂಬಂದು ಯಾರು ಇವತ್ತಿದಾರಲ್ಲ ಗವಾಯ್ ಅವ್ರನ್ನ ಕರ್ಕೊಂಡ್ಬಂದು ಇವತ್ತು ಉದ್ಘಾಟನೆ ಮಾಡ್ತಾನೆ ನಾವು. ಯಾಕಂದರೆ ಒಬ್ಬ ದಲಿತ್ CJ ಒಬ್ರು ಆಗಿದ್ದಾರೆ, ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ. ಅವ್ರನ್ನ ಕರ್ಕೊಂಡ್ಬಂದು ಈ ಥರದ್ದೊಂದು ಮಾಡ್ತಾ ಇದ್ದೀವಿ ಸರ್, ದಯಮಾಡಿ ನೀವು ಉದ್ಘಾಟನೆಗೆ ಬರಬೇಕಂತ ಕರೆದ್ರೆ ಅವ್ರು ಬರದೇ ಇರೋದಿಲ್ಲ, ಅಷ್ಟೊತ್ತಿಗೆ ಅವ್ರು ರಿಟರ್ನ್ ಆಗಿರ್ತಾರೆ. ಹಂಗಾಗಿ ನಾನು CA ಸೈಟು ಏನು ನಿಮಗೆ ಸಿಗಬೇಕು ಅದನ್ನು ನೀವು ಅಪ್ಲೈ ಮಾಡಿ. ನಾನು ಅದನ್ನು ನೀವೇನು ಪರ್ಸ್ನಲ್ ಆಗಿ ನಾನೇ ಅದನ್ನು ಫಾಲೋ ಅಪ್ ಮಾಡ್ತೀನಿ, ಎದೆ ಮೇಲೆ ಕುಂತು ಮಾಡಿಸ್ತೀನಿ. ಯಾಕಂದರೆ ಯಾರ್ಯಾರಿಗೂ ಕೊಡಿಸಿದ್ದೀವಿ, ಯಾವ್ಯಾವ ಕಾರಣಕ್ಕೂ ಕೊಡಿಸಿದ್ದೀವಿ. ಏನೋ ಬರಲಿ ಅಂತ ಅಂದ್ಬಿಟ್ಟು ಯಾವುದೋ ಸಣ್ಣ ಪುಟ್ಟ ಜಾತಿಗಳವ್ರು ಬಂದು ಕೇಳಿದಾಗ ಅದನ್ನು ಹೋಗಿ ನಾವು ಬೆನ್ನತ್ತಿ ಕೊಟ್ಟು ಭಾಳಷ್ಟು ಸಂಸ್ಥೆಗಳು ಇವತ್ತು ಯಾರಿಗೂ ಬಾಡಿಗೆಗಳು ಕೊಟ್ಟು ಕೋರ್ಟ್ ಹೋಗ್ಬಿಟ್ಟಿದ್ದಾರೆ. ಆದರೆ ಇಷ್ಟು ದೂರದಲ್ಲಿ ಇಂಥ ಕಟ್ಟಡ ಮಾಡಿ 60 ಜನಕ್ಕೆ ನೀವು ಅವಕಾಶ ಕೊಟ್ಟಿದ್ದೀರಿ. ಆಮೇಲೆ ಅಲ್ಲಿ ಬಸವರಾಜು
ನಮ್ಮ ಪುರುಷೋತ್ತಮ ನಮಗೆ ಎಲ್ಲರಿಗೂ ಭಾಳ ಆತ್ಮೀಯ ಅಲ್ಲಿರೋನು ವೈಸ್ ಚಾನ್ಸಲರು. ನನಗೆ ಗೊತ್ತು ನೀವೇನೇನು ಸಮಸ್ಯೆಗಳೆಲ್ಲ ಎದುರಿಸಿದ್ದೀರಿ ಅಂತ ನನಗೆ ಗೊತ್ತಿರುತ್ತೆ, ಯಾಕಂದರೆ ಸಿಸ್ಟಮ್ ಭಾಳ ರಾಟನ್ ಆಗಿದೆ ಅಂತ ನನಗೂ ಗೊತ್ತಿದೆ. ಹಾಗಾಗಿ ನಿಮ್ಗೆ ಎಲ್ಲ ಥರ ಸಹಕಾರನ ನಾವು ಕೊಡೋ ಪ್ರಯತ್ನ ಮಾಡ್ತೇನೆ. ಇವತ್ತು ಲಾ ಎಷ್ಟು ಇಂಪಾರ್ಟೆಂಟ್ ಆಗಿದೆ ಅಂತಂದರೆ, ನಾವು ಯಾವುದೇ ಒಂದು ಮೋಹನ್ ಕುಮಾರ್ ಅವ್ರಿಗೆ ಅದ್ರ ಬಗ್ಗೆ ನನಗಿನ್ನೂ ಆಳವಾಗಿ ಅವ್ರಿಗೆ ಗೊತ್ತಿದೆ. ಅಟ್ರಾಸಿಟಿ ಕೇಸಸ್ಸಲ್ಲಿ ಏನಾದರೂ 2.5% ಅಷ್ಟು ಕನ್ವಿಕ್ಷನ್ ಅಷ್ಟೇ ಆಗ್ತಾ ಇದೆ ಅಂತಂದರೆ, ಒಂದು ಪೊಲೀಸ್ನವ್ರ ಫೇಲ್ಯೂರು, ಇನ್ನೊಂದು ಪ್ರಾಸಿಕ್ಯೂಷನ್ ಫೇಲ್ಯೂರು. ನಮಗೆ ಏನು ಒಂದು ಪೊಲಿಟಿಕಲ್ ವಿಲ್ ಇಲ್ಲದೆ ಇರುವಂಥ ಸರ್ಕಾರಗಳು ಒಂದು ಕಡೆ ಆದರೆ, ಅದನ್ನು ಸಮರ್ಥವಾಗಿ ಮಂಡಿಸುವಂಥ ಲಾಯರ್ಗಳಿಲ್ಲದೆ ಇರೋದು ಅದೊಂದು ಕಾರಣ ಅಂತ ನಾನು ಹೇಳಕ್ಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದರೆ ಅಷ್ಟೊಂದು ಸಮರ್ಥವಾಗಿರುವಂಥ ಲಾಯರ್ಗಳಿದ್ದಿದ್ರೆ ಈ ಮಟ್ಟಕ್ಕೆ ಕನ್ವಿಕ್ಷನ್ ರೇಟು ಕಡಿಮೆ ಆಗ್ತಾ ಇರಲಿಲ್ಲ. ಮೇಲ್ವರ್ಗದಲ್ಲಿರುವಂಥ ಅಡ್ವೊಕೇಟ್ಸ್ ಇರ್ಬೋದು, ಏನಂದರೆ ಲೀಗಲ್ ಎಕ್ಸ್ಪರ್ಟ್ಸ್ ಇರ್ಬೋದು, ಅವ್ರಿಗೆ ಏನು ಅನ್ಸೋದಿಲ್ಲ, ಇದೇನು ಸಹಜ ಬಿಡ್ರಿ ಅಂತಾರೆ. ನಾನು ಗದಗ್ ಹೋಗಿದ್ದೆ, ಮುಂಡರ್ಗಿ ಅಂತಂದ್ಬಿಟ್ಟು ಒಂದು ಊರು. ನಾನು ಎಲೆಕ್ಷನ್ ಕವರ್ ಮಾಡ್ತಾ ಇದ್ದೆ. ಎಲೆಕ್ಷನ್ ಕವರ್ ಮಾಡ್ಬೇಕಾದ್ರೆ ದೊಡ್ಡ ಊರು ಅದು. ಏನ್ರಿ ಇದು ಅಂತಂದ್ರೆ, ಇಡೀ ಊರೆಲ್ಲ ಆಕ್ಟಿವ್ ಇದೆ, ಒಂದು ಕಡೆ ಮಾತ್ರ ಹುಡುಗರೆಲ್ಲ ಕುಂತ್ಬಿಟ್ಟಿದ್ದಾರೆ. ಸುಮ್ಮನೆ ಅಲ್ಲಿ ಇಲ್ಲಿ ಒಂದು 50 ಜನ, ಅಲ್ಲಿ 20 ಜನ ಎಲ್ಲ ಕುಂತ್ಕೊಂಡಿದ್ದಾರೆ. ಇವ್ರು ಯಾಕೆ ಇವ್ರು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ವಲ್ಲ ಅಂತ ಅಂದ್ಬಿಟ್ಟು, ಇವ್ರ ಮನಸ್ಸಲ್ಲಿ ಏನಿದೆ ಹೋಗಿ ಕೇಳೋಣ ಅಂತ ಅಂದ್ಬಿಟ್ಟು ಹೋದೆ. ಏನಪ್ಪ ಅಷ್ಟು ದೊಡ್ಡ ರ್ಯಾಲಿ ನಡೀತಾ ಇದೆ, ಚೀಫ್ ಮಿನಿಸ್ಟರ್ ಬಂದಿದ್ದಾರೆ, ಎಲ್ಲ ಪಾರ್ಟಿಯವರು ಬಂದಿದ್ದಾರೆ, ನೀವೆಲ್ಲ ಕಾಂಗ್ರೆಸ್ ರ್ಯಾಲಿ ನಡೀತಾ ಇದೆ, ಬರಲಿಲ್ವಲ್ಲ ಯಾಕೆ ಅಂತ ಕೇಳಿದೆ. ಇಲ್ಲ ಸರ್, ನಾವು ಚುನಾವಣೆಯಲ್ಲಿ ಭಾಗವಹಿಸಲ್ಲ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದೆ. ಸರ್, ನಾವು ಮಾದ್ರಿದ್ದೀವಿ, ನಮಗೆ ನಾವು ಎಲೆಕ್ಷನಲ್ಲಿ ಭಾಗವಹಿಸಲ್ಲ ಅಂತ. ನಾನೇನು ಅನ್ಕೊಂಡ್ಬಿಟ್ಟೆ, ಇದು ಯಾವುದು ಇರಬೇಕು, ಬೇರೆ ಬೇರೆ ವಿಚಾರಕ್ಕೆ ನಂಗೆ ಮಾಡ್ಕೊಂಡಿದ್ದಾರೆ ಅಂತ ನನಗೊಂದು ಅನುಮಾನ ಬಂದು ಯಾಕೆ ಅಂತ ಕೇಳಿದೆ. ನೋಡಿ ಸರ್, ನಮ್ಮೂರಲ್ಲಿ 5 ಹೇರ್ ಕಟಿಂಗ್ ಸಲೂನ್ ಶಾಪ್ ಇದೆ, 5ರಲ್ಲೂ ನಾವು ಮಾಡಲ್ಲ. ನಮಗೆ ಪಕ್ಕದ 14 ಕಿಲೋಮೀಟರ್ ಹೋಗಿ ನಾವು ಕಟಿಂಗ್ ಮಾಡಿಸ್ಕೊಂಡು ಬರ್ಬೇಕು ಸರ್. ನಮ್ಗೇನಾದ್ರು ಹೇರ್ ಕಟ್ ಮಾಡಿಸ್ತಾರೆ ಅಂತಂದರೆ ಮಾತ್ರ ನಾವು ವೋಟ್ ಹಾಕ್ತೀವಿ ಅಂತ. ಒಳ್ಳೆ ಕಥೆ ಆಯ್ತಲ್ಲ ಇದು ಅಂತಂದ್ಬಿಟ್ಟು ಭಾಳ ಡಿಸ್ಟರ್ಬ್ ಆಯಿತು ನನಗೆ. ಆಫೀಸಿಗೆ ಬಂದು ಎಲ್ಲೋ ನಾವು ಒಂದು ಹೋಟ್ಲ್ ಮಾಡ್ಕೊಂಡಿದ್ವಿ. ಆ ಹೋಟ್ಲ್ ಬಂದು ಮಾರನೇ ದಿನ ಬರೆದ್ವಿ, ಇಡೀ ದೇಶದಲ್ಲಿ ಎಲ್ಲಾರ್ದು ಒಂದೊಂದು ಬೇಡಿಕೆ ಇದ್ದರೆ ಇಲ್ಲಿ ಅವನ ಒಂದು ಗೌರವನ ಉಳಿಸ್ಕೊಳ್ಳೋಕ್ಕೆ, ಮತ್ತು ಅವನ ಏನೋ ಅವನಿಗೆ ಒಂದು ನೆಟ್ಟಿಗೆ ಒಂದು ಶವರ ಮಾಡಿಸ್ಕೊಂಡು ಅವನ ಸ್ವಾಭಿಮಾನದಿಂದ ಬದುಕೋದಕ್ಕೆ ಒಂದು ಪ್ರಶ್ನೆ ಇಟ್ಟಿದ್ದಾರೆ ಈ ಸಮುದಾಯ ಅಂತ ಅಂದ್ಬಿಟ್ಟು ಸ್ಟೋರಿ ಬರೆದ್ವಿ. ಅದು ಮಾರನೇ ದಿನ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲ ಬಂದರು, ಅವ್ರಿಗೊಂದು ಅಂಗಡಿ ಓಪನ್ ಮಾಡಿಸಿದ್ರು, ಅವ್ರಿಗೆ ಹೇರ್ ಕಟಿಂಗ್ ಎಲ್ಲ ಆಯಿತು. ನನಗೆ ಸಾಯಂಕಾಲ 4 ಗಂಟೆಗೆ ಒಂದು ಫೋನ್ ಬಂತು BBC-ಯಿಂದ. ಬಾಲಾಜಿ ಅಂತ ಅಂದ್ಬಿಟ್ಟು ಇಂಡಿಯಾ ಗೆದ್ದವರು BBC-ಯಲ್ಲಿ. ಶಿವಕುಮಾರ್ ವೇರ್ ಆರ್ ಯು ಅಂತಂದ್ರು. ನಿಮ್ಗೆ ಗದಗ್ ಸರ್ ಅಂತಂದ್ರೆ, ಯು ಹ್ಯಾವ್ ರಿಟನ್ ಎ ವೆರಿ ಗುಡ್ ಸ್ಟೋರಿ, ವಿ ವಾಂಟೆಡ್ ಟು ಡೂ ಎ ಡಾಕ್ಯುಮೆಂಟ್ರಿ ಆನ್ ಇಟ್ ಅಂತಂದ್ರೆ. ಆ ಡಾಕ್ಯುಮೆಂಟ್ರಿ ಮಾಡಿ ನನಗೊಂದು ಸ್ವಲ್ಪ ದುಡ್ಡು ಕೊಟ್ಟು ಒಂದು 10,000 ರೂಪಾಯಿ, ಅದು ಬೇರೆ ಪ್ರಶ್ನೆ. ಆದರೆ BBC ಕ್ಯಾರಿ ಮಾಡ್ತಾ ಇದ್ರು ಸ್ಟೋರಿನ. BBC ಕ್ಯಾರಿ ಮಾಡಿದ ತಕ್ಷಣ ನನಗೆ ಬೇರೆಯವರೆಲ್ಲ ಫೋನ್ ಮಾಡೋಕ್ಕೆ ಸ್ಟಾರ್ಟ್ ಆದ್ರು, ಏನು ನಮ್ಮ ದೇಶದ ಮರ್ಯಾದೆ ಇಡೀ ಜಗತ್ತಲ್ಲಿ ತೆಗೆದುಬಿಟ್ಟಲ್ಲ ಅಂತ. ಅಂದರೆ ಅವನಿಗೆ ಹೇರ್ ಕಟಿಂಗ್ ಮಾಡದೇ ಇಲ್ಲ 10, 12 ವರ್ಷ, 20 ವರ್ಷ, 50 ವರ್ಷ ಅವ್ನಿಗೆ ಹೇರ್ ಕಟ್ ಮಾಡಿದ್ರೆ ಅವಮಾನ ಆಗಲಿಲ್ಲ. ಈ ಸುದ್ದಿ ಬಂದಿದ ತಕ್ಷಣ ಅವಮಾನ ಆಗೋಯ್ತಂತೆ. ಈ ಥರದ ಪರಿಸ್ಥಿತಿಗಳು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಲಾಯರ್ಗಿರಿ ಅಷ್ಟೊಂದು ಇಂಪಾರ್ಟೆಂಟ್ ಆಗಿದೆ. ಸ್ನೇಹಿತರೆ, ಕ್ಲಾಟ್ ಎಕ್ಸಾಮಿನೇಷನ್ ಅಂತ ನಡೀತಿದೆ. ಇಡೀ ದೇಶದಲ್ಲಿ 11 ಲಾ ಕಾಲೇಜುಗಳಿದ್ದಾವೆ, ನ್ಯಾಷನಲ್ ಲಾ ಸ್ಕೂಲ್ಸ್ ನಡೆಸ್ತಾ ಇರೋಂಥ ಕಾಲೇಜು. ನಾನು ನೋಡಿದೆ ಮೊನ್ನೆ, ನಮ್ಮ ಮಗಂದು ಎಕ್ಸಾಮ್ ಇತ್ತು, ಬಿಡೋಕೆ ಹೋಗಿದ್ದೆ. ಅವ್ನು ಕರ್ಕೊಂಬರಕ್ಕೆ ಹೋದಾಗ 8 ಜನ ಇದ್ದಾರಪ್ಪ ಇಲ್ಲಿ ಅಂತ ಕೇಳಿದೆ. ಗೊತ್ತಾಗಲಿಲ್ಲ, ಒಟ್ಟಲ್ಲಿ ಒಂದು 5 ಜನ ಇರಬೇಕು ಈ ಬ್ಯಾಚಲ್ಲಿ ಅಂತ ಅಂದರು. ನಮ್ಮ ಮಕ್ಕಳು ಯಾರೂ ಕ್ಲಾಟ್ ಬರೀತಾ ಇಲ್ಲ. ಅದು ಸೆಕೆಂಡ್ PUC ಆದಮೇಲೆ ಆಗೋದು. ಅದನ್ನು ನಾವು ಟ್ರೈನ್ ಮಾಡಬೇಕು. ಅಂಥ ಸಂಸ್ಥೆಗಳಲ್ಲಿ ಓದೋದಕ್ಕೆ ನಾವು ಎನ್ಕರೇಜ್ ಮಾಡಬೇಕು, ಫ್ಲ್ಯಾಟ್ ಬರೆಸ್ಬೇಕು, ಇಂಥ ಶಾಲೆಗಳಿಗೆ ಸೇರ್ಕೊಬೇಕು. ಇಷ್ಟೊಂದು ಒಳ್ಳೆ ಕೆಲಸಗಳು, ಒಳ್ಳೊಳ್ಳೆ ವಿದ್ಯಾಸಂಸ್ಥೆಗಳು. ನಾವು ಯಾರು ಪಾಠ ಮಾಡ್ತಾ ಇದ್ದಾರೆ ಅಂತಂದರೆ, ಚಂದ್ರಚೂಡ್ ಬಂದು ಸೇರ್ಕೊಂಡ್ಬಿಟ್ಟಿದ್ದಾರೆ. ಮೌಂಟ್ ಈಸ್ ಟೀಚಿಂಗ್ ಆ್ಯಂಡ್ ಓಕಾ ಈಸ್ ಟೀಚಿಂಗ್. ನನ್ನ ಮಗನ ಕೇಳಿದೆ, ಯಾರಪ್ಪ ಕ್ಲಾಸ್ ತೊಗೊಂಡಿದ್ದೆ ಅಂದರೆ, ಚೀಫ್ ಜಸ್ಟಿಸ್ ಬಂದಿದ್ದು ಪಾಠ ಮಾಡ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ಅಂದರೆ ಆ ಥರದ ಎಕ್ಸ್ಪೋಜರು ಇವತ್ತು ಅವಕಾಶಗಳಿದ್ದಾವೆ. ನಮಗೆ ಗೊತ್ತಿರಲಿಲ್ಲ. ಅವನು ಏನೋ ಹಿಂಗೆ ಸೇರ್ಕೊಂಡ, ಅದನ್ನೇ ಎಕ್ಸಾಮ್ ಬರೀತೀನಿ ಅಂತ ಹೋಗ ಸೇರ್ಕೋ ಅಂತ ಓದ್ದ, ಸೀಟ್ ಸಿಕ್ತು. ಆಮೇಲೆ ನಮಗೆ ಗೊತ್ತಾಯ್ತು ಅದ್ರ ಇಂಪಾರ್ಟೆನ್ಸ್ ಏನು ಅಂತ. ನಾನು ಅದ್ರ ಬಗ್ಗೆ ಅಷ್ಟು ನಿಗಾ ಕೊಟ್ಟಿರಲಿಲ್ಲ. ನಿಮ್ಗೆ ಯಾಕೆ ಹೇಳ್ತಾ ಇದ್ದೀನಿ, ಇಂಥ ಸಂಸ್ಥೆಗಳು ಹೆಚ್ಚೆಚ್ಚಾಗಲಿ. ಮುಂದಕ್ಕೆ ಇವತ್ತು ದೊಡ್ಡ ಡಿಮ್ಯಾಂಡ್ ಇರೋದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ಗೆ. ನಾನು ಅಮೆರಿಕಾದಲ್ಲಿ ಬೋಸೋನ್ ವೆಸ್ಟ್ ಅಂತ ಅಂದ್ಬಿಟ್ಟು ಒಬ್ಬರು ಆರ್ಟಿಕಲ್ ಬರೆದಿದ್ದಾರೆ. 4.25 ಕೋಟಿಯಷ್ಟು ಕೆಲಸಗಳು ಕಳ್ಕೊಳ್ತಾರೆ ಅಂತ. ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಒಂದು ಏನು IT ಯಲ್ಲಿ ಒಂದು ಡೆವಲಪ್ ಆಗಿರೋ ಒಂದು ಟೆಕ್ನಾಲಜಿ
ಆ ಟೆಕ್ನಾಲಜಿ ನಾನು ಎಲ್ಲರೂ ಹೋಗ್ಬೇಕು. ಇವಾಗ ಎಕ್ಸಾಂಪಲ್ ನಿಮಗೆ, ನಾನು ಮಾದೇಶ್ವರನ ಬೆಟ್ಟಕ್ಕೆ ಹೋಗ್ಬೇಕು, ಇಲ್ಲಿಂದ ಎಷ್ಟು ಅವರ್ ಆಗುತ್ತೆ, ನಾನು ಎಲ್ಲಿರ್ಬೇಕು ಅಂದರೆ ಮಾದೇಶ್ವರನ ಬೆಟ್ಟದ ಬಗ್ಗೆ, ಆ ರಸ್ತೆ ಬಗ್ಗೆ, ಎಲ್ಲೆಲ್ಲಿ ಆಕ್ಸಿಡೆಂಟ್ ಆಗುತ್ತೆ, ನೀವು ಹೆಂಗೆ ಹೋಗ್ಬೇಕು, ಎಷ್ಟೊತ್ತಿಗೆ ದರ್ಶನ, ಎಲ್ಲಿ ಉಳಿಬೇಕು, ಎಲ್ಲಿ ಊಟ ಮಾಡಬೇಕು, ಏನಾದರೂ ಮಹತ್ವ ಇಷ್ಟೆಲ್ಲ ಬಂದ್ಬಿಡುತ್ತೆ. 1 ನಿಮಿಷ 30 ಸೆಕೆಂಡ್ ಬಂದು ನಮ್ಮ ಸಿಸ್ಟಮ್ ಮೇಲೆ ಬಂದ್ಬಿಡುತ್ತೆ. ಈ ಥರದ ಒಂದು ಟೆಕ್ನಾಲಜಿ ಆಗಿದೆ. ಹಂಗಾಗಿ ಮ್ಯಾನೇಜ್ಮೆಂಟ್ ಕಾಲೇಜು ಸ್ಟಾರ್ಟ್ ಮಾಡಬೇಕು AVSSನವರು. ಎರಡನೇದಾಗಿ ನೀವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆ ಅದನ್ನ ಎಕ್ಸ್ಪ್ಲೋರ್ ಮಾಡುವಂಥ ಒಂದು ಡಿಪ್ಲೊಮಾ ಕೋರ್ಸಸ್ ಇದನ್ನ ನಮ್ಮ ಮಕ್ಕಳಿಗೆ ಹೇಳ್ಕೊಡ್ಬೇಕು. ಯಾಕಂದ್ರೆ ಸ್ಕಿಲ್ ಓರಿಯೆಂಟೇಷನ್ ಇಲ್ಲ ಅಂದ್ರೆ ನೀವು ಎಷ್ಟು ಡಿಗ್ರಿ ಮಾಡಿದ್ರೆ ನಿಮ್ಗೆ ಕೆಲಸ ಸಿಗೋದಿಲ್ಲ. ಹಂಗಾಗಿ ಸ್ಕಿಲ್ ಓರಿಯೆಂಟೆಡ್ ಎಜುಕೇಶನ್ ನಾವು ಕೊಡಬೇಕಾಗುತ್ತೆ ಮಕ್ಕಳಿಗೆ. ನಾವು ಇದನ್ನೆಲ್ಲ ನೈಪುಣ್ಯತೆನ ನಾವು ಕೊಡದೆ ಹೋದ್ರೆ ಅನ್ಎಂಪ್ಲಾಯ್ಮೆಂಟ್ ಅಂತ ಯಾಕೆ ಹೇಳ್ತಾ ಇರ್ತೀವಿ ಅಂತ ನಾವು ಅದನ್ನೆಲ್ಲ ಗಳಿಸೋದಿಲ್ಲ ನಾವು. ಹಂಗಾಗಿ ಇನ್ನಷ್ಟು ದೊಡ್ಡ ಸವಾಲುಗಳು ಸಂಸ್ಥೆ ಮುಂದೆ ಇದೆ, ಅಷ್ಟೇ ದೊಡ್ಡ ಬೇಡಿಕೆ ನಿರೀಕ್ಷೆಗಳು ನಮ್ಮಂಥವ್ರ ಮುಂದೆ ಇದೆ. ನಿಮ್ಮೆಲ್ಲ ನಿರೀಕ್ಷೆಗಳಿಗೂ ನಿಮ್ಮೆಲ್ಲ ಏನು ಒಂದು ಅಜೆಂಡಾ ಇಟ್ಕೊಂಡಿದ್ದೀರಿ, ಒಂದು ಆಬ್ಜೆಕ್ಟಿವ್ಸ್ ಇಟ್ಕೊಂಡಿದ್ದೀರಿ, ಅದಕ್ಕೆ ಸಹಕಾರಿಯಾಗಿ ನಾನು ಇರ್ತೇನೆ. ಒಂದು ಮಾತ್ರ ಹೇಳ್ತೇನೆ, ಒಂದು ಅವಕಾಶ ಕೊಟ್ಟಿದ್ದಾರೆ. 33 ವರ್ಷಗಳ ಕಾಲ ಪತ್ರಿಕೋದ್ಯಮ ಮಾಡಿದ್ದಕ್ಕೆ ಸರ್ಕಾರ ಮತ್ತೆ ಬಹಳಷ್ಟು ಜನ ಹಿರಿಯರು ನನಗೊಂದು ಅವಕಾಶ ಕೊಟ್ಟಿದ್ದಾರೆ. ಭಗವಾನ ಬುದ್ಧನ ಮೇಲೆ ಮತ್ತೆ ಬಾಬಾ ಸಾಹೇಬ್ರ ಮೇಲೆ ಪ್ರಮಾಣ ಮಾಡೇ ಇರ್ತೇನೆ, ನಾನು ಭ್ರಷ್ಟಾಚಾರ ಮಾಡಲ್ಲ, ಪ್ರಾಮಾಣಿಕವಾಗಿರ್ತೇನೆ. ನಿಮಗೆ ನಮ್ಮ ಸಮುದಾಯಕ್ಕೆ, ನಾವು ಹುಟ್ಟಿ ಬಂದಂಥ ಒಂದು ಸಮುದಾಯಕ್ಕೆ ಒಂದು ಗೌರವ ತರುವಂಥ ಒಂದು ಕೆಲಸನ ನಾನು ಮಾಡ್ತೇನೆ. ಯಾವ ಕಾರಣಕ್ಕೂ ನೀವು ಹೆಮ್ಮೆಯಿಂದ ಶಿವಕುಮಾರ್ ನಮ್ಮ MLC ಅಂತ ಹೇಳ್ಬೇಕು ಹೊರತು ಯಾಕಪ್ಪ ಇವನು ಆದ ಅಂತ ಅನ್ಸ್ಕೊಳಕ್ ಹೋಗೋದಿಲ್ಲ. ಅಂದ್ರೆ ಯಾಕಪ್ಪ ಇವನು ಆದ ಅಂತ ನಾನು ಜಾಸ್ತಿ ಮಾತಾಡೋಣ ಅಂದ್ರೆ ಅನ್ಸ್ಕೊಬೋದು ಅಷ್ಟೇನೆ. ವಿಧಾನಸಭೆಯಲ್ಲಿ ಇಲ್ಲ ದಲಿತ ಇಶ್ಯೂ ಬಂದಾಗ, ಸೋಷಿಯಲ್ ಇಶ್ಯೂಸ್ ಬಂದಾಗ ಸುಮ್ಮನೆ ಕೂರೋನಲ್ಲ ನಾನು. ಹಂಗಾಗಿ ಇಷ್ಟೊಂದು ನಾನು ಈ ಸಮಾಜಕ್ಕೆ ನಂದೊಂದು 2 ಮಾತನ್ನ ನಿಮ್ಗೆ ಹೇಳಿ, ನನಗೆ ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಇರ್ಬೋದು, ಇಲ್ಲ ಬಂತೇಜಿಯವರು ಇರ್ಬೋದು, ಇಲ್ಲ ಪುರುಷೋತ್ತಮಣ್ಣ ಇರ್ಬೋದು, ಎಲ್ಲ ಬಹಳಷ್ಟು ಸ್ನೇಹಿತರುಗಳು ನಮ್ಮಲ್ಲಿ ನೋಡಿ. ಮೋಹನ್ ಕುಮಾರ್ ಅಂತ ಒಬ್ಬ ಒಳ್ಳೆ ವಕೀಲರು, ಕೃಷ್ಣಮೂರ್ತಿ ಅಂತ ಒಂದು ಒಳ್ಳೆ ಆರ್ಗನೈಸರ್ಸು, ನಮ್ಮ ರಿಟೈರ್ಡ್ ಜಡ್ಜು, ಬಹಳಷ್ಟು ಜನ ಇವತ್ತು ಬುದ್ಧಿವಂತರು ಇಲ್ಲಿ ಮೇಲ್ಗಡೆ ಕುಂತಿದ್ದಾರೆ ಅಂತಂದ್ರೆ ನಾವೆಲ್ಲ ಬಾಬಾ ಸಾಹೇಬ್ರನ್ನ ಫಾಲೋ ಮಾಡಿದ್ದಕ್ಕೆ. ಬಾಬಾ ಸಾಹೇಬ್ ಹಿಂದೆ ಹೋಗಿದ್ರೆ ಯಾವುದೋ ಊರಲ್ಲಿ ಎಲ್ಲೋ ಜೀತ ಮಾಡ್ಕೊಂಡು ಯಾವನ ಮನೆ ಬಾಗಿಲಲ್ಲೋ ಬಿದ್ದಿರ್ತಾ ಇದ್ವಿ. ಇವತ್ತು ಅಂತ ಮಹಾಪುರುಷನ ಬಾಬಾ ಸಾಹೇಬ್ರಿಗೆ ಎಷ್ಟು ನೋವಾಗ್ಬಿಟ್ಟಿತ್ತು ಅಂತಂದ್ರೆ 145 ಜನಕ್ಕೆ ಅವಕಾಶ ಕೊಡ್ತಾರೆ ಪೂನಾ ಫ್ಯಾಕ್ಟ್ರಿಯಲ್ಲಿ ಸೀಟ್ ಜಾಸ್ತಿ ಮಾಡಿ. ಇವರು 21 ಜನ ಹಾಕ್ತಾರೆ ಕ್ಯಾಂಡಿಡೇಟ್ಸ್ನ ಲೇಬರ್ ಪಾರ್ಟಿಯಿಂದ. ಹಾಕಿದ್ರೆ 17 ಜನ ಅಂಬೇಡ್ಕರ್ ಕಡೆ ಗೆಲ್ತಾರೆ ಆ ಪಕ್ಷದಿಂದ. ಬಹಳಷ್ಟು ಜನ ಕಾಂಗ್ರೆಸ್ನವರು ಎಲ್ಲ ಮಹಾಮಣ್ಣ ನಿಮಗೆ ಗೊತ್ತಲ್ಲ, ನಿಮ್ಗೆ ಬೆಡ್ ಗಿರಾಕಿಗಳನ್ನ ನಿಲ್ಲಿಸಿ ಗೆಲ್ಸ್ಕೊಂಡ್ಬಿಡ್ತಾರೆ. ಆವತ್ತಿನ ಪರಿಸ್ಥಿತಿಯಲ್ಲಿ ಬಾಬಾ ಸಾಹೇಬ್ರಿಗೆ ನೋವಾಗಿ ಟ್ರೈನಿಂಗ್ ಸ್ಕೂಲ್ ಫಾರ್ ಪೊಲಿಟಿಕ್ಸ್ ಅಂತ ಸ್ಟಾರ್ಟ್ ಮಾಡ್ಬಿಡ್ತಾರೆ 1956 ಅಲ್ಲಿ. ಸ್ಟಾರ್ಟ್ ಮಾಡಿ ಬಾಬಾ ಸಾಹೇಬ್ರು ತೀರೋಗ್ಬಿಡ್ತಾರೆ. ಅಂದ್ರೆ ಅವರಿಗೆ ಈ ವ್ಯವಸ್ಥೆ ಬಗ್ಗೆ ಒಳ್ಳೆ ರಾಜಕಾರಣಿಗಳು ಉತ್ಪಾದನೆ ಮಾಡಬೇಕು, ಒಳ್ಳೆ ನಾಯಕರನ್ನ ಬೆಳೆಸಬೇಕು ಅನ್ನೋ ಒಂದು ಆಸೆ ಅವ್ರಿಗಿತ್ತು. ಆದ್ರೆ ಅವ್ರಿಗೆ ಆರೋಗ್ಯ ಇರಲಿಲ್ಲ. ಮೋಸ್ಟ್ಲಿ ನಮ್ಮ ಸಮುದಾಯ ನಡ್ಕೊಂಡಿದ್ದಕ್ಕೆ ನೊಂದು ಸತ್ತೋಗ್ಬಿಟ್ರೇನೋ ಅಂತ ನನ್ಗನ್ಸುತ್ತೆ ಒಂದೊಂದ್ಸರಿ. ಯಾಕಂತಂದ್ರೆ ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಇವತ್ತೇ ಹಿಂಗಿದೆ, ಆವತ್ತಿನ ಕಾಲದಲ್ಲಿ ಎಲ್ಲ ಹೆಬ್ಬೆಟ್ ಗಿರಾಕಿಗಳು ಏನೇನ್ ಮಾಡಿದ್ರು ಏನ್ ಕತೆ ನಾವು ನೊಂದ್ಬಿಟ್ರು ಬಾಬಾ ಸಾಹೇಬ್ರು. ಹಂಗಾಗಿ ಬಾಬಾ ಸಾಹೇಬ್ರು ಸಾಯೋಗ್ಲೂ ಬಹಳ ನೊಂದು ತೀರೋಗಿರ್ಬೇಕು ಅಂತ ನನಗೆ ಅನ್ಸುತ್ತೆ. ಆ ಟ್ರೈನಿಂಗ್ ಸ್ಕೂಲ್ ಫಾರ್ ಪೊಲಿಟಿಕ್ಸ್ ಅಂತ ಏನಿತ್ತು, ಮೋಸ್ಟ್ಲಿ ಜಗತ್ತಲ್ಲಿ ಈ ತರದ್ದು ಯಾರೂ ಆ ಸ್ಕೂಲ್ನ ಯೋಚನೆ ಮಾಡಿರಲಿಲ್ಲ. ಅದು ಬಾಬಾ ಸಾಹೇಬ್ರಿಗೆ ಮಾತ್ರ ಅದು ತಲೆಯಲ್ಲಿ ಬಂದಿದೆ. ಯಾಕಂದ್ರೆ ಡೆಮಾಕ್ರಸಿ, ಪ್ರಜಾಪ್ರಭುತ್ವ ಮತ್ತೆ ನಾಯಕತ್ವ ಬರಬೇಕಾದ್ರೆ ಒಂದು ಒಳ್ಳೆ ಟ್ರೈನಿಂಗ್ ಬೇಕು, ಅದಕ್ಕೊಂದು ಸಂಸ್ಥೆ ಬೇಕು ಅಂತ ಅನಿಸಿದಂಥ ಮಹಾನ್ ವ್ಯಕ್ತಿ. ಅಂತ ದೊಡ್ಡ ವ್ಯಕ್ತಿಗೆ ಅದನ್ನೆಲ್ಲ ಅನಿಸಿದೆ ಅಂತಂದ್ರೆ ನಮ್ಮ ಅಗತ್ಯಗಳೇನು, ನಮ್ಮ ಸಮುದಾಯಕ್ಕೆ ಏನ್ ಬೇಕಾಗಿದೆ, ಯಾವ BA ಅವೆಲ್ಲ ಅದ್ಯಾವ್ದು HEP ಏನೋ ಸೌತ್ ಇಂಡಿಯನ್ ಸ್ಟಡೀಸ್ ಅಂತೆ, ಅದ್ಯಾವ್ದೋ ಇನ್ನೊಂದು ಯಾವ್ದೋ ಕ್ರಿಶ್ಚಿಯಾನಿಟಿ, ಯಾವ್ಯಾವುದೋ ಕೋರ್ಸ್ ಗಂಗೋತ್ರಿಯಲ್ಲಿ ಎಲ್ಲ ಹುಡುಗರು ಹಾಸ್ಟೆಲಲ್ಲಿ ಇರ್ತಾರೆ, ಯಾರು ಓದಲ್ಲ. ಪಾಪ ಅವ್ರಿಗೆ ಏನಾಗ್ಬಿಟ್ಟಿದೆ, ಹೆಂಗೋ ಹಂಗೆ ಜೀವನ ಮಾಡೋದಕ್ಕೆ ನಮ್ಗೆ ಒಂದು ಎಕ್ಸಾಮಿನೇಷನ್ಗೆ ತಯಾರಾಗೋಣ ಅಂತ ಅಂದ್ಬಿಟ್ಟು ಯಾವ್ಯಾವ ಕೋರ್ಸ್ಗಳು ಸೇರ್ಕೊಂಡ್ಬಿಡ್ತಾರೆ. AVSSನವರು ಅಂತ ರಿಡೆಂಡೆಂಟ್ ಸಬ್ಜೆಕ್ಟ್ಗಳನ್ನ ಯಾವ ಕಾರಣಕ್ಕೂ ಓಪನ್ ಮಾಡಬಾರ್ದು. ಇದೊಂದೇ ಒಂದು ಮಾಡ್ಬೇಕಾಗಿರೋದು, ದಯಮಾಡಿ ಅನ್ಎಂಪ್ಲಾಯ್ಮೆಂಟ್ ಫ್ಯಾಕ್ಟ್ರಿನ ನೀವು ಮುಂದುವರಿಸಬೇಡಿ, ಎಂಪ್ಲಾಯ್ಮೆಂಟ್ ಫ್ಯಾಕ್ಟ್ರಿನ ಮುಂದುವರಿಸಿ. ಒಳ್ಳೆ ಕೋರ್ಸ್ಗಳು ಏನಿದಾವೆ ಇವತ್ತಿನ ಕಾಲಕ್ಕೆ ಏನ್ ಬೇಕು ಅದನ್ನ ಮಾತ್ರ ನೀವು ಸ್ಟಾರ್ಟ್ ಮಾಡಿ. ಹಂಗಾಗಿ ಈ ಅವಕಾಶ ಮಾಡಿಕೊಟ್ಟಂತ ನಮ್ಮ ಸೌಜನ್ಯ ರತ್ನ ರಾಮಣ್ಣನಿಗೂ ಮತ್ತೆ ಅವರ ಸ್ನೇಹಿತರಿಗೂ ಎಲ್ಲರಿಗೂ ನನ್ನ ಮಾತನ್ನ ಹೊಂದಿಸಿ. ಈ SL ಭೈರಪ್ಪನವರು ದೊಡ್ಡ ಸಾಹಿತಿಗಳು, ತೀರೋಗ್ಬಿಟ್ಟಿದ್ದಾರೆ, ಅವ್ರ ಬಾಡಿ ಬರ್ತಾ ಇದೆ. ಹಂಗಾಗ್ಬಿಟ್ಟು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಅಲ್ಲಿದ್ದಾರೆ. ಹಂಗಾಗಿ ನಾನು ಅವ್ರನ್ನ ಸೇರ್ಕೊಬೇಕು. ಹಂಗಾಗಿ ನೀವು ಯಾರು ಬೇಜಾರು ಮಾಡ್ಕೊಂಬೇಡಿ, ಹಿಂಗೆ ಮಾತಾಡ್ಬಿಟ್ಟು ಹೊರಟೋಗ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು. ನನಗೆ ಆ ಥರದ ಅಭ್ಯಾಸ ಇಲ್ಲ, ನಾನು ಕೂರೋನೆ ನಾನು. ಯಾಕಂದ್ರೆ
ಎಲ್ಲರಿಗೂ ಗೊತ್ತು, ನಾನು ಕುಂತ್ಕೊಂಡಿದ್ದೀನಿ ಎಲ್ಲ ಭಾಳ ನಿಮ್ದೆಲ್ಲ ಮಾತು ಕೇಳ್ಬೇಕಂತ ಅನ್ಕೊಂಡಿದ್ದೆ. ಈ ಥರದ ಒತ್ತಡ ಇರೋದ್ರಿಂದ ನಾನು ಹೋಗ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಭಾಳಷ್ಟು ಜನ ಯುವ ನಾಯಕರುಗಳಿದ್ದಾರೆ, ಇವ್ರನ್ನೆಲ್ಲರೂ ನೀವು ಬೆಂಬಲಿಸ್ಬೇಕು. ಯಾಕಂತಂದ್ರೆ ಇವತ್ತು ಇಡೀ ದೇಶದಲ್ಲಿ ಜಮ್ಮು ಅಂಡ್ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಯಾವನೇ ಒಬ್ಬ ದಲಿತ ನಾಯಕನ ನಾವು ಫಾಲೋ ಮಾಡ್ತಾ ಇಲ್ಲ. ಅದು ದೊಡ್ಡ ವ್ಯಾಕ್ಯೂಮ್ ಇದೆ. ಯಾವ ರಾಜ್ಯದಲ್ಲಿ ಒಬ್ಬೊಬ್ರು ಒಂದೊಂದು ಪಕ್ಷದಿಂದ ಹೋಗಿ 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 ಇವತ್ತು ನಾವೆಲ್ಲ ಕಡೆ ದಿಕ್ಕೆಟ್ಟಿದೀವಿ. ಹಂಗಾಗಿ ಇಡೀ ಸಮುದಾಯಕ್ಕೆ ದುಡಿತಾರಂತ ಇಂಥ ನಾಯಕರುಗಳನ್ನ ನಾನು ಫಾಲೋ ಮಾಡಿ ಬೆಂಬಲಿಸಿ, ಏನೇ ವಿಚಾರವಾಗಿ ಏನೇ ಡಿಫ್ರೆನ್ಸಸ್ ಇರ್ಬೋದು, ಆದರೆ ಸಮುದಾಯ ಅಂತ ಬಂದಾಗ, ಒಂದು ವ್ಯವಸ್ಥೆ ಅಂತ ಬಂದಾಗ ಇವ್ರನ್ನೆಲ್ಲ ಬೆಂಬಲಿಸ್ಬೇಕಂತ ನಾನು ಇನ್ನೊಂದು ಸಾರಿ ನಿಮ್ಗೆಲ್ಲರಿಗೂ ಮನವಿ ಮಾಡಿ ನಾನು ಮಾತು ಮುಗಿಸ್ತಾ ಇದ್ದೀನಿ.